ಬೀದರ್ ನಗರದ ಪ್ರತಿಷ್ಠಿತ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶ್ರೀರಾಮನ ಹಾಡಿನ ವಿಚಾರವಾಗಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ ಮುಸ್ಲಿಂ ಯುವಕರನ್ನ ಬಂಧಿಸುವ ಬದಲಾಗಿ ಹಲ್ಲೆಗೊಳಗಾದವರ ಮೇಲೆಯೇ ಕೇಸ್ ದಾಖಲಿಸಲು ಜಿಲ್ಲಾ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇರಿರುವ ಸಚಿವ ರಹೀಂ ಖಾನ್ ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತೆ ಒತ್ತಾಯಿಸಿ ಕೇಸರಿ ಪಾಳಿಯ ಪ್ರತಿಭಟನೆ ಮೂಲಕ ಒತ್ತಾಯಿಸಿದೆ. ಅಮಾಯಕ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲಿಸಿರುವುದನ್ನು ತೆರವುಗೊಳಿಸಿ ಹಲ್ಲೆ ಎಸಗಿದ ಮುಸಲ್ಮಾನ್ ಯುವಕರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಬೀದರ್ ನಗರದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜೊತೆಗೆ ಹಿಂದೂ ಯುವತಿಯರು ಕೂಡ ಸೇರಿಕೊಂಡು ಉಗ್ರ ಹೋರಾಟ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ತೆರಳಿದ ಪ್ರತಿಭಟನಾಕಾರರು ಡಿಸಿ ಗೋವಿಂದ ರೆಡ್ಡಿ ಅವರ ಮೂಲಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದಕ್ಕೂ ಮೊದಲು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಶಾಸಕ ಬಸವಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಅವರು ಮಾತನಾಡಿ, ಶಾಸಕ ರಹೀಂ ಖಾನ್, ನಿಮ್ಮಪ್ಪ ಬಂದರೂ ಕೂಡ ಈ ಜಿಲ್ಲೆಯಲ್ಲಿ ಜೈ ಶ್ರೀರಾಮ್ ಹಾಡುವುದು ನಿಲ್ಲುವುದಿಲ್ಲ. ನಿಮ್ಮ ಮಗನಿಗೆ ದಾದಾಗಿರಿ ಮಾಡಲು ಬಿಟ್ಟಿರುವುದು ಕಳವಳಕಾರಿ ಘಟನೆಯಾಗಿದೆ. ಇನ್ನು ಮುಂದೆ ಹಿಂದೂ ವಿದ್ಯಾರ್ಥಿಗಳು ಶಾಹೀನ್ ಕಾಲೇಜಿನಲ್ಲಿನೂ ಹೋಗಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿ ಬರ್ತಾರೆ ಎಂದು ತಿಳಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ರಹೀಂ ಖಾನ್ ಅವರನ್ನ ಮಂತ್ರಿಗಿರಿಯಿಂದ ಕೆಳಗಿಳಿಸಬೇಕು. ಬಸವಣ್ಣನ ಕರ್ಮಭೂಮಿಯಲ್ಲಿ ಕ್ರೌರ್ಯಕ್ಕೆ ಪ್ರಚೋದನೆ ನೀಡುತ್ತಿರುವ ದಮನಕಾರಿ ಶಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಮಣಿಯದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು ಎಂದು ಒತ್ತಾಯ ಮಾಡಿದರು. ಚಾಮರಾಜನಗರದಿಂದ ಆರಂಭವಾದ ಈ ತುಷ್ಟೀಕರಣ ರಾಜಕೀಯ ಈಗ ಬೀದರ್ವರೆಗೆ ಬಂದು ತಲುಪಿದೆ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಏರಿದ ತಕ್ಷಣ ಮುಸಲ್ಮಾನ್ ಅಲ್ಪಸಂಖ್ಯಾತರಿಗೆ ದಾಂಧಲೆ ಮಾಡಲು ಎಲ್ಲಿಲ್ಲದ ಜೋಶ್ ಬರುತ್ತದೋ ಗೊತ್ತಿಲ್ಲ. ಚಾಮರಾಜನಗರದಲ್ಲಿ ಹನುಮಾನ ಚಾಲಿಸ ಪಠಿಸಿದವರ ಮೇಲೆ ಹಲ್ಲೆ, ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ, ಈಗ ಬೀದರ್ನಲ್ಲಿ ಜೈ ಶ್ರೀರಾಮ್ ಹಾಡಿದ್ದಕ್ಕೆ ಹಲ್ಲೆ. ಹೀಗಾದಾಗ ಈ ರಾಜ್ಯ ತೊಗಲಕ್ ಹಾಗೂ ಮೊಘಲ್ ದರ್ಬಾರವಾಗಿ ಮಾರ್ಪಾಡಾಗಿದೆ ಎಂದು ಪ್ರತಿಭಟನಾಕಾರರು ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ ಅವರು ಮಾತನಾಡಿ, ಅಧಿಕಾರಕ್ಕೇರಿದಾಗಿನಿಂದ ಜಿಲ್ಲೆಯಲ್ಲಿ ದಾಂಧಲೆ, ತುಷ್ಟೀಕರಣ ರಾಜಕೀಯ ಮಿತಿ ಮೀರಿದೆ. ರಹೀಂ ಖಾನ್ ನಮ್ಮ ಜನರಿಗೆ ಮರಳು ಮಾಡಿ 4 ಬಾರಿ ಶಾಸಕರಾಗಿ ಬೀದರನ್ನ ಜಿಹಾದಿ ತಾಣವಾಗಿಸಲು ಪ್ರಚೋದಿಸುತ್ತಿದ್ದಾರೆ ಎಂದು ಹರಿಹಾಯ್ದರು. ಬಿಜೆಪಿ ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ, ಬೀದರ್ ನಗರದ ಒಂದು ಶಾಹೀನ್ ಕಾಲೇಜಿನಲ್ಲಿರುವ ಮಸೀದಿ ತೆರವುಗೊಳಿಸುವ ಬದಲು ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಪದೇ ಪದೇ ಹಲ್ಲೆ ಮಾಡಲಾಗ್ತಾ ಇದೆ. ಈಗ ಹಿಂದೂಗಳು ಕೂಡ ಎಚ್ಚೆತ್ತಿದ್ದಾರೆ. ಪ್ರತಿ ಶನಿವಾರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಗವಾ ಶಾಲು ಧರಿಸಿ ಜೈ ಶ್ರೀರಾಮ್ ಘೋಷಣೆ ಕೂಗಬೇಕು ಎಂದು ತಿಳಿಸಿದರು. ಜಿಎನ್ಡಿ ಕಾಲೇಜು ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಮಾತನಾಡಿ, ಅಮಾಯಕ ನಮ್ಮ ಹಿರಿಯ ಅಣ್ಣಂದಿರ ಮೇಲೆ ಹಾಕಲಾದ ಕೇಸ್ ವಾಪಸ್ಸು ಪಡೆಯದಿದ್ದರೆ ತಪ್ಪಿತಸ್ಥ ಕಿಡಿಗೇಡಿಗಳನ್ನು ಬಂಧಿಸುವವರೆಗೆ ನಾವುಗಳು ಕಾಲೇಜಿಗೆ ಹೋಗುವುದಿಲ್ಲ ಎಂದು ಘೋಷಿಸಿದರು. ನಗರಸಭೆ ಸದಸ್ಯ ಶಶಿ ಹೋಸಳ್ಳಿ, ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ರಾಮಕೃಷ್ಣ ಸಾಳೆ, ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇವಣಸಿದ್ದಪ್ಪ ಜಲಾದೆ ಸೇರಿದಂತೆ ಇನ್ನಿತರರು ಇದ್ದರು. जय श्री राम। 29 को हमारे कॉलेज में फेस्ट था ई बस, दीदी ने जैसे बोला तो उस दिन हम जय श्री राम गाने पे नाच रहे थे, तो उनको क्यों दिक्कत होना इस बात से? जय श्री राम भारत में नहीं तो क्या पाकिस्तान में बोलेंगे? बस इतना ही कहना है। हमको हमारे कॉलेज में सेफ फील नहीं होता है, इसीलिए जो लड़के हमारे जो झगड़ा हुआ है उनके साथ, वो लोगों का टीसी निकाल के उनको कॉलेज से निकाल दे, हमारी यही मांग है। जय श्री राम, भारत माता की। जब ನಮ್ಮ ಕಾಲೇಜಲ್ಲಿ ಫೆಸ್ಟ್ ಇತ್ತು, ಈ ಬಸ್ ಅಂತ, ಅದರಿಂದ ನಾವೆಲ್ಲರೂ ಡಿಜೆ ಹಚ್ಚಿ ಬಜರಂಗಬಲಿ ಡ್ಯಾನ್ಸ್ ಮಾಡತ್ತಿದ್ದೆವು. ನಾಯಿನ ಅವ್ರ ಮಸ್ಜಿದ್ ಎದುರು ಕುಣ್ದಿಲ್ಲ, ನಾಯಿ ಅವ್ರ ಮನೆ ಕುಣ್ದಿಲ್ಲ. ನಾವು ನಮ್ಮ ಬಜರಂಗಬಲಿ ಹಾಡ ಹಚ್ಚಿ ನಮ್ಮ ಕಾಲೇಜ್ದಾಗ ಕುಣ್ದಿದ್ದೆವು. ನಮ್ಮ ಕಾಲೇಜ್ದವ್ರಿಗೆ ಪ್ರಾಬ್ಲಮ್ ಇದ್ದಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಇತ್ತು? ಮತ್ತು ನಮ್ಮ ಕಾಲೇಜ್ದಾಗ ರೂಲ್ಸ್ ಅವ, ID ಕಾರ್ಡ್ ಇಲ್ಲದೆ ಸ್ಟೂಡೆಂಟ್ಸ್ ಒಳಗೆ ಬರೋದಿಲ್ಲ. ನಮಗೆ ಒಂದೊಂದು ಗಂಟೆ ಪನಿಷ್ಮೆಂಟ್ ಕೊಡ್ತಾರೆ. ಹಂಗೆ ಅವತ್ತಿನ ದಿನ 15 ಹುಡುಗರು ಹೊರಗಿನ ಬಂದರು. ಅದು ಹಂಗೆ ಕೇರ್ಲೆಸ್ ಇಲ್ಲದಪ್ಲೆ ಕಾಲೇಜ್ ಆಯ್ತು. ನಾವು ಸೇಫ್ಟಿ ಇರೋದಂತ ಏನ್ ಗ್ಯಾರಂಟಿ ಅದ ಕಾಲೇಜಲ್ಲಿ? ಜೈ ಶ್ರೀರಾಮ್ ಬಂಧುಗಳೇ, ಮೊನ್ನೆ ನಡೆದಂತ ಘಟನೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಕೆಟ್ಟ ಘಟನೆಯ ಖಂಡನೆ ಮಾಡಬೇಕು, ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೀದರ್ನ ಸಮಸ್ತ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಾವೆಲ್ಲರೂ ರೋಡಿಗೆ ಇಳಿದಿದ್ದೀರಿ.
ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಜಿಲ್ಲಾಧ್ಯಕ್ಷರಾದಂತ ಸೋಮನಾಥ್ ಪಾಟೀಲ್ ಅವರೇ, ರಘುನಾಥ್ ಮಲ್ಕಾಪುರ್ ಅವರೇ, ಈಶ್ವರ್ ಸಿಂಗ್ ಠಾಕೂರ್ ಅವರೇ, ಬಾಬು ಅಲಿ ಅವರೇ, ಸಮಸ್ತ ಎಲ್ಲ ಪಕ್ಷದ ಮುಖಂಡರುಗಳೇ ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಯ ನನ್ನ ಆದರಣೀಯ ಸಹೋದರ ಸಹೋದರಿಯರೇ, ಇವತ್ತು CND ಕಾಲೇಜಿನಲ್ಲಿ ಪ್ರಭು ಶ್ರೀರಾಮನ ಹಾಡನ್ನ ಹಾಡಿದ್ರು, ಪ್ರಭು ಶ್ರೀರಾಮನ ಭಜನೆಯನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಅನಾವಶ್ಯಕವಾಗಿ ಹೊರಗಡೆ ಬಂದಂತ ಗೂಂಡಾಗಳು ಹಲ್ಲೆ ಮಾಡಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಕೇಸನ್ನ ದಾಖಲೆ ಮಾಡಿದ್ದು, ಬಹುತೇಕ ಇದನ್ನ ನಾನು ಈ ನೆಲದ ಶಾಸಕನಾಗಿ ತೀವ್ರವಾಗಿ ಖಂಡನೆಯನ್ನು ಮಾಡ್ತೇನೆ. ವಿಶೇಷವಾಗಿ ಈ ಬೀದರಿನ ಶಾಸಕರು ಸಚಿವರಾದಂತ ರಹೀಂ ಖಾನ್ ಅವರ ಪುತ್ರ, ಆತನ ಹೆಸರು ನನಗೆ ಗೊತ್ತಿಲ್ಲ, ನಾನು ಇರ್ಷಾದ್ ಖಾನ್ ನಿಮ್ಮ ತಂದೆ ರಹೀಂ ಖಾನ್, ನಿಮಗೆ ಎಚ್ಚರಿಕೆಯನ್ನ ಕೊಡ್ತೇನೆ. ಇರ್ಷಾದ್ ಖಾನ್ ಅವರೇ, ಇವು ಕೇಳಬಹುದು, ಎಲ್ಲರೂ ಲೈವ್ ಇರ್ತದ. ನಿಮ್ಮ ತಂದೆ ರಹೀಂ ಖಾನ್, ನಿಮ್ಮ ರಹೀಂ ಖಾನ್ ಅಪ್ಪ ಯಾರ ಅವ್ರು ಬಂದ್ರು ಇದನ್ನ ನಿಲ್ಲಿಸಕ್ಕಾಗಲ್ಲ. ಇರ್ಷಾದ್ ಖಾನ್ ನಿಮ್ ಹುದ್ದೆ ಬಂದ್ರು ಶ್ರೀರಾಮನ ಭಜನೆ, ಪ್ರಭು ಶ್ರೀರಾಮನ ಹಾಡನ್ನ ನಾವು ಮುಂದೆ ಬರ್ತಕ್ಕಂತ ಶಹೀದ್ ಕಾಲೇಜ್ನಲ್ಲಿ ಪ್ರಾರಂಭ ಮಾಡ್ತೀವಿ. ನಾವು ಶಹೀದ್ ಕಾಲೇಜ್ನಲ್ಲಿ ಓದ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಪ್ರತಿ ವಾರ ಶನಿವಾರ ದಿವಸ ನೀವೆಲ್ಲರೂ ಭಗವಾನ್ ಶಾಲಾ ಹಾಕೋಣ ಕಾಲೇಜ್ ಕೋರಿ ಯಾರ್ಯಾರು ಮಾಡ್ತಾರೋ ನಾ ಬಂದು ನೋಡ್ತೀನಿ. ಪ್ರಾರಂಭ ಆಗ್ಬೇಕು. ಶಹೀದ್ ಕಾಲೇಜ್ಗಳು ಹೊಲಕ್ ಕಾಲಿಡೋ ಮುನ್ನ ಜೈ ಶ್ರೀರಾಮ್ ಅಂತ ಹೇಳಿ ತಾವು ಕಾಲಿಡ್ರಿ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಕೇಸನ್ನು ಏನ್ ದಾಖಲೆ ಮಾಡಿದ್ದೀರಿ, ನಿಮಗೆ ಕೆಲವೇ ದಿನಗಳ ಗಡುವು ನಾವು ನಿಮಗೆ ಕೊಡ್ತೇವೆ. ಈ ರೀತಿ ನಿಮ್ಮ ದುರ್ವರ್ತನೆ ಬೀದರ್ನ ಈ ಶಾಂತಿ ನೆಲದಲ್ಲಿ ತಾವು ಶಾಂತಿ ಭಂಗ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ನೆಲದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂತ ಕೆಲಸ ರಹೀಂ ಖಾನ್ ಮತ್ತು ನಿಮ್ಮ ಪುತ್ರ ನಿಮ್ಮ ಬೆಂಬಲಿಗರಿಂದ ನಡೀತಾ ಇದೆ. ಹಾಗಾಗಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಸಮಸ್ತ ಹಿಂದೂ ಪರ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಆದಷ್ಟು ಬೇಗನೆ ಈ ಕೇಸನ್ನು ವಾಪಸ್ ತಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ವಿರೋಧಿಸಿ ನಮ್ಮ GND ಕಾಲೇಜಿನ ವಿದ್ಯಾರ್ಥಿಗಳನ್ನ ಬೆಂಬಲಕ್ಕೆ ಬಂದು ಇವತ್ತು ನಿಮ್ಮ ಜನಪರವಾದಂತ ಬೇಡಿಕೆಗೆ ನಾವೆಲ್ಲರೂ ಬೆಂಬಲವಾಗಿ ನಿಂತೀವಿ ಅಂತ ಹೇಳಲಿಕ್ಕೆ ಆಗಮಿಸಿದಂತ ನಮ್ಮ ಪಕ್ಷದ ಸನ್ಮಾನ್ಯ ಜಿಲ್ಲಾಧ್ಯಕ್ಷ ಅಂತ ಸೋಮನಾಥ್ ಪಾಟೀಲ್ ರೇ, बसवातर धर्म की, सनातन हिंदू धर्म की, कड़कती हुई धूप में हमारी छोटी सी दो बहनों ने कहा कि अगर भगवान राम का गाना हमारे कॉलेज में नहीं गाएंगे तो क्या राम का गाना पाकिस्तान में गाएंगे क्या? साइलेंट साइलेंट। आज जो मानसिकता तैयार हो रही है और कॉलेज के अंदर जिस तरह से हमला हुआ है, जिस तरह से बच्चों के ऊपर हमला हुआ है, ये सोची समझी चाल के तहत हुआ है। और कॉलेज के अंदर पूरे लोग समवस्त्र में हैं और बाहर से आने वाले गुंडे उनके वेश में है। इसके पीछे बड़ा षड्यंत्र है। मैं जिला प्रशासन को कहना चाहता हूं, बीदर के अंदर जब से रहीम खान मंत्री बना है तब से गुंडागर्दी ज्यादा हो गई है। आप ही गुंडा पैदा नहीं करते, आपके गुंडागर्दी को जवाब देने का अधिकार हिंदुओं को आता है। मैं जिला प्रशासन को बताना चाहता हूं, जिला प्रशासन को बोलना चाहता हूं, आपके पास अगर ताकत है तो शाहीन कॉलेज के अंदर मस्जिद है, मस्जिद को हटा करके बताओ आप। वहां पर 5 वक्त की नमाज होती है और हमारे बच्चे एक राम का गाना गाते हैं, उनके ऊपर हमला करते हैं। क्यों भाई आपको इतनी राम से चिढ़ है? मैं आज बोलना चाहता हूं, जहां भी एक भी हिंदू बच्चा किसी भी कॉलेज में है तो सीना ठोक करके राम
में रिकॉर्ड है, आपने जो हिंदू बच्चों के ऊपर केस डाला है, सरकार के दबाव में आकर के, कांग्रेस के दबाव में आकर के, सिद्धरामैया के दबाव में आकर के आपने जो हिंदू बच्चों के ऊपर केस डाला है, आप तुरंत निकालना है। और जो लोगों ने हमला किया है, इसके पीछे के षड्यंत्र, इसके पीछे लोग कौन है, इसको पता लगा करके आप उनको कड़ी सजा नहीं देंगे। हमारे छोटी बहनों ने कहा है, जब तक उनको कॉलेज से रश टिकट नहीं होगा, बहन ने कहा है कि कोई भी हिंदू विद्यार्थी कॉलेज को नहीं जाएगा, कोई भी हिंदू विद्यार्थी कॉलेज को नहीं जाएगा। और हम हिंदू विद्यार्थियों के साथ में हैं। ಶಾಂತ ರೀತಿಯಿಂದ ಅಂಬೇಡ್ಕರ್ ಸೇರಿ ನಮ್ಮ ಕಚೇರಿ ತನ್ನ ಬಂದು ಶಾಂತ ರೀತಿಯಿಂದ ತಾವು ಮೆಮೊರಾಂಡಮ್ ಅನ್ನ ಕೊಟ್ಟದಕ್ಕೆ ಜಿಲ್ಲಾಡಳಿತದಿಂದ ಧನ್ಯವಾದಗಳು. ಈಗಾಗಲೇ ನಿನ್ನೆ ಬಿಟ್ಟು ಮೊನ್ನೆ ವಿದ್ಯಾರ್ಥಿಗಳು ಎಬಿವಿ ನೇತೃತ್ವದಲ್ಲಿ ಬಂದು ಮೆಮೊರಾಂಡಮ್ ಅನ್ನು ಕೊಟ್ಟು ಅವರ ವಿಚಾರಗಳನ್ನು ನಮಗೆ ಮನದಟ್ಟು ಮಾಡಿದ್ದಾರೆ. ಸೊ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಯಾವ್ಯಾವ ಕ್ರಮಗಳನ್ನು ಕಾನೂನು ಪ್ರಕಾರ ಕೈಗೊಂಡಿದ್ದೇವೆ. ತಾವು ಕೊಟ್ಟ ಮೆಮೊರಾಂಡಮ್ ಕುರಿತು ಸಹ ನಾವು SP ಸಾಹೇಬರು ಡಿಸ್ಕಷನ್ ಮಾಡಿ ಕಾನೂನು ಪ್ರಕಾರ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ತೀವಿ. ನಮ್ಮ ಬೀದರ್ ನಗರ ಮತ್ತು ಜಿಲ್ಲೆಯು ಶಾಂತಿ ಮತ್ತು ಸುವ್ಯವಸ್ಥೆಗೆ ಹೆಸರುವಾಸಿಯಾದ ಜಿಲ್ಲೆ ಇಡೀ ರಾಜ್ಯದಲ್ಲಿ. ಸೊ ಯಾವಾಗಲೂ ಸೌಹಾರ್ದಯುತ ವಾತಾವರಣ ಇಲ್ಲಿ ಇದೆ. ಈ ಸೌಹಾರ್ದಯುತ ವಾತಾವರಣವನ್ನು ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಬೇಕು. ಬೀದರ್ ಸೌಹಾರ್ದಯುತ ಇರುವ ಈ ಜಿಲ್ಲೆಯ ಶಾಂತಿಯನ್ನು ನೀವು ಸೇರಿ ಕಾಪಾಡೋಣ. ನಾವು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅವೆಲ್ಲ ಕ್ರಮಗಳನ್ನು ಕೈಗೊಳ್ತೀವಿ. ಸೊ ನಾವು ನಿಷ್ಪಕ್ಷಪಾತವಾಗಿ ಎಲ್ಲ ತನಿಖೆಗಳನ್ನು ಮಾಡ್ತೀವಿ. ನೀವು ನಮ್ಮ ಜಿಲ್ಲಾಡಳಿತದ ಮೇಲೆ ವಿಶ್ವಾಸ ಇಡಬೇಕು. ಇಷ್ಟು ದಿವಸ ವಿಶ್ವಾಸ ಇಟ್ಟಿದ್ರಿ. ನಾವು ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ನಿಷ್ಪಕ್ಷಪಾತವಾಗಿ ಕ್ರಮಗಳನ್ನು ಕೈಗೊಳ್ತೇವೆ. ಧನ್ಯವಾದ. ಸರ್, ಇನ್ನು ಏನು ಆಗಿಲ್ಲಲ್ಲ ಸರ್. ನೀವೇ ಹೇಳಿದ್ರಿ ಮೊನ್ನೆ 2 ದಿನದಿಂದ ಆಕ್ಷನ್ ನಡೆದಂತಹ ದಾಳಿಯನ್ನು ಖಂಡಿಸಿ ನಾವು 3 ದಿನ ಕೆಳಗಡೆ ಆಲ್ರೆಡಿ ಜಿಲ್ಲಾಡಳಿತಕ್ಕೆ ನಾವು ಒಂದು ಮನವಿಯನ್ನು ಸಲ್ಲಿಸಿ 2 ದಿನ ಸಮಯ ಕೊಟ್ಟಿದ್ದೀವಿ. 2 ದಿನ ಒಳಗಾಡಿ ಆ ಅಪರಾಧಿಗಳನ್ನು ಬಂಧಿಸಬೇಕಂತ ಹೇಳಿ. ಆದರೆ ಯಾವುದು ಆ ಕೆಲಸ ಜಿಲ್ಲಾಡಳಿತ ಆಗಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಸಕಲ ಸಮಾಜದ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸರ ತಕ್ಷಣ ಆ ಅಪರಾಧಿಗಳನ್ನು ಹಿಡಿಬೇಕು, ಬಂಧಿಸಬೇಕಂತ ನಮ್ಮ ಆಗ್ರಹ ಇದೆ. ಆದ್ರಿಂದ ದಯವಿಟ್ಟು ಈ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ಸಕಲ ಸಮಾಜದ ವಿವಿಧ ಸಂಘಟನೆಯ ಭಾರತೀಯ ಜನತಾ ಬಗ್ಗೆ ಎಲ್ಲ ಪದಾಧಿಕಾರಿಗಳು, ಶಾಸಕರು, ಮಾಜಿ ಶಾಸಕರು ಈ ಹೋರಾಟದಲ್ಲಿ ಸ್ವಾಗತ ಬಯಸ್ತೇನೆ. ಈಗ ಪೀರಪ್ಪರು ಈ ಕಾರ್ಯಕ್ರಮ ನಡೆಸಿಕೊಂಡು ಹೋಗ್ಬೇಕಂತ ವಿನಂತಿಸ್ತೀನಿ.